ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಡ್. ಆ್ಯಕ್ಚುಲಿ ಇವತ್ತು ನಾ ಈ ಥರ ಸಿಂಪಲ್ ಎಕ್ಸಸೈಸ್ ಮಾಡಿ ಈಗ ಆಲ್ರೆಡಿ 45 ಡೇಸಲ್ಲಿ ಒಂದು 12 kg ಕರ್ಸೀನಿ. ಬಟ್ ಮಿನಿಮಮ್ ಅಂದರೆ ಈಗ ವೇಟ್ ಏರಿಸಿ ವೇಟ್ ಕರ್ಸಿದ್ದೆ ವೇಟ್ ಬೇರೆ ಆಗಿದೆ. ಯಾವ ಥರ ಮಾಡಿದೆ ಅಂತಂದರೆ ನಾನು ಹೇಗೆ ಮಾಡಿದೆ ಏನು ಡಯಟ್ ಬಂದು ನಾನು ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಮಾಡ್ತಿದ್ದೆ 11 to 7 ಅಂದರೆ 16 to 8 ನಂದು ಆ್ಯಕ್ಚುಲಿ ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಟೈಮು. ಬಟ್ ಸದ್ಯ ಈ 11 days ವೇಟ್ ಲಾಸ್ ಚಾಲೆಂಜಲ್ಲಿ ನಾನು ಯಾವುದೂ ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಮಾಡ್ತಾ ಇಲ್ಲ. ಓನ್ಲಿ ಡೈಲಿ 2-3 ಟೈಮ್ ಊಟ ಮಾಡ್ತೀನಿ, ಅದೇ ಇದು ಮಾಡೋದು. ಬಟ್ ಆದರೂ ವೇಟ್ ರಿಡ್ಯೂಸ್ ಆಗ್ತಿದೆ. ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಹೇಗೆ ಮಾಡೋದು ಅನ್ನೋದಾದರೆ ನನಗೆ ಅದಕ್ಕೆ ನನ್ನ ಓಲ್ಡ್ ವಿಡಿಯೋ ಇದೆ, ಲಿಂಕು ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಫಾರ್ ದಿ ಬಿಗ್ನರ್ಸ್ ಅಂತಿದೆ. ಸೊ ಅದನ್ನು ನೋಡಿ ಗೊತ್ತಾಗುತ್ತೆ. ಎಕ್ಸಸೈಸ್ ಬಂದು ಸಿಂಪಲ್ ಎಕ್ಸಸೈಸೇ ಮಾಡೋದು. ಬಟ್ ನನಗೆ ಎಷ್ಟು ಅನುಕೂಲ ಅಷ್ಟು ಮಾಡ್ತಾ ಇರೋದು. 10 to 20 ರಿಪಿಟೇಷನು, 30 ರಿಪಿಟೇಷನು ಈ ಥರ ಮಾಡ್ತಾನೆ ನಾನು ಇದು ಎಷ್ಟು ಚೆನ್ನಾಗಿ ಅಂದರೆ ನಾನು 22 kg ಪ್ಲಸ್ ಅದು ಇಳಿಸಿ ಮತ್ತೆ ಏರಿದ ಒಂದು 15 kg ಮಿನಿಮಮ್ ಒಂದು ಹಿಂಗೆ ಏರ್ಸ್ಕೊತ ಮಿನಿಮಮ್ ಒಂದು 30-32 kgನೇ ಲಾಸ್ ಮಾಡಿ ಅನ್ಕೋಬೋದು. ಈ ಥರ ಮಾಡ್ತಾನೆ ಮೇನ್ ಟಿಪ್ಸ್ ಏನಪ್ಪ ಅಂದರೆ ಇದ್ರಾಗೆ ಫಸ್ಟ್ ಆಫ್ ಆಲ್ ಏನು ಇಂಪಾರ್ಟೆಂಟು ನಾವು ತಲೆ ಇಟ್ಕೋಬೇಕಂದ್ರೆ ಕಂಪಲ್ಸರಿ ಸ್ವೀಟು ಸಾಲ್ಟು ರೆಡ್ಯೂಸ್ ಮಾಡಬೇಕು. ಸ್ವೀಟ್ ಅಂತೂ ಕಂಪಲ್ಸರಿ ತಿನ್ನಲೇಬಾರ್ದು. ಸಾಲ್ಟ್ ಬಂದು ಸ್ವಲ್ಪ ಕಡಿಮೆನೇ ತಿನ್ನಬೇಕು. ರಾತ್ರಿ ಹೊತ್ತಲ್ಲಿ ಎಸ್ಪೆಷಲಿ ಕಡಿಮೆ ತಿನ್ನಬೇಕು. ಮತ್ತು ಎಲ್ಲರೂ ಅಂತಾರೆ ಪ್ರೋಟೀನ್ ರಿಚ್ ತಿನ್ನಬೇಕು ಅಂತೇಳಿ. ನಿಜ, ಪ್ರೋಟೀನ್ ಜೊತೆ ಫೈಬರ್ನು ಹೆಚ್ಚು ತಿನ್ನಬೇಕು, ಅಂದ್ರೇ ಹೆಲ್ಪ್ ಆಗೋದು. ಫೈಬರ್ ಹೆಚ್ಚು ತಿಂದರೆ ಚೆನ್ನಾಗಿ ಡೈಜೆಷನ್ ಆಗಿದ್ದು ಚೆನ್ನಾಗಾಗುತ್ತೆ. ಇದರಿಂದ ಇದೊಂದು ಟಿಪ್ಸು. ಮತ್ತು ಬಂದು ನೀರು ಚೆನ್ನಾಗಿ ಕುಡಿಬೇಕು, 3 ಲೀಟ್ರ್ ನೀರು ಕುಡಿಬೇಕು. ಇದೆಷ್ಟೆಲ್ಲ ಮಾಡಿ ಈ ಥರ ಎಲ್ಲ ಮೇಂಟೈನ್ ಮಾಡಿ ನಾನು ಆಲ್ರೆಡಿ ಮಿನಿಮಮ್ ಒಂದು 32 kg ಅಂದರೆ ಒಳ್ಳೆ 22 kg ಕರಗಿಸಿ ಮತ್ತೆ ಗೇನ್ ಆಗಿ ಮತ್ತೆ ರಿಟರ್ನ್ ಕರಗಿಸಿದ್ರೆ ಮಿನಿಮಮ್ 32 kg ವೇಟ್ ಲಾಸ್ ಮಾಡಿದ್ದೀನಿ. ಓಕೆ, ಎಸ್ಪೆಷಲಿ ಬೆಲ್ಲಿ ಫ್ಯಾಟ್ ಕಟ್ಟಬೇಕಾಗಬೇಕಂದ್ರೆ ಇದೊಂದಿಷ್ಟು ಎಕ್ಸಸೈಸ್ಗಳು ಭಾಳ ಯೂಸ್ಫುಲ್ಲು. ಸೊ ನಾನು ಅದೊಂದು ವಿಡಿಯೋ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೋಬೋದು. ನಾನು ಸೇಮ್ ಇದು ಏನಂದರೆ ಇನ್ಹೇಲ್ ಎಕ್ಸೇಲ್ ಮಾಡಾಕತ್ತೀನಿ. ಈ ಥರ ಹೊಟ್ಟೆನ ಕೋರ್ನ ಟೈಟ್ ಮಾಡೋದು, ಕೋರ್ನ ಲೂಸ್ ಮಾಡೋದು, ಇದೊಂದು ಎಕ್ಸಸೈಸ್ ಮಾಡಿಕೊಂಡೆ. ಇನ್ನೊಂದು 20 to 30 ರಿಪಿಟೇಷನ್ಸು ಮಾಡಬೇಕು. 2 ಸೆಟ್ ಆದರೂ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಎಸ್ಪೆಷಲಿ ಇದನ್ನು ಎಂಟಿ ಸ್ಟಮಕ್ ಮಾಡಿರಬೇಕು, ವಾಶ್ರೂಮ್ ಹೋಗಿರಲೇಬೇಕು. ಅಂದರೆ ಇದು ಭಾಳ ಎಫೆಕ್ಟಿವ್ ಆಗುತ್ತೆ, ಅಂದರೆ ಚೆನ್ನಾಗಿ ವರ್ಕ್ ಆಗುತ್ತೆ ನಮಗೆ. ಸೊ ಡೈಲಿ ಇದನ್ನು ಮಾಡ್ತಾ ಬಂದರೆ ನಮ್ಮದು ಏನೋ ಕೋರ್ ಸ್ಟ್ರೆಂತ್ ಹೆಚ್ಚಾಗುತ್ತೆ, ಮಸಲ್ ರಿಟ್ರಾಕ್ಷನ್ ಪವರ್ ಹೆಚ್ಚಾಗುತ್ತೆ. ಓಕೆ, ಮತ್ತು ಬಂದು ಇಂಚ್ ವಾಕ್ ಮಾಡಿದೆ. ಇದನ್ನು ಫುಲ್ ಬಾಡಿ ವರ್ಕೌಟ್ ಅಂತ ಹೇಳ್ಬೋದು, ಭಾಳ ಯೂಸ್ಫುಲ್ ಆಗುತ್ತೆ. ಮತ್ತು ಇದು ಏನಂದರೆ ಆರ್ಮ್ ಪ್ಯಾಂಟಿಗೆ ಅವೆಲ್ಲಕ್ಕೂ ಯೂಸ್ ಆಗುತ್ತೆ. ಇದೊಂದು ಇಂಚ್ ವಾಕ್ ಮಾಡಿಕೊಂಡು ಇದನ್ನೇ ಒಂದು 10-15 ರಿಪಿಟೇಷನ್ ಮಾಡಿದ್ದೀನಿ. ಈಗ ನೋಡಿ, ಎಲ್ಲರೂ 100 ರಿಪಿಟೇಷನ್ ಮಾಡ್ತಾರೆ ಅಂದರೆ ನಮ್ಗೆ ಅಷ್ಟು ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಅವ್ರವ್ರ ಬಾಡಿಗೆ ಅವ್ರ ತಕ್ಕ. ಸೊ ನಮ್ಗೆ ಎಷ್ಟಾಗುತ್ತೆ, ನಾವು ಈ ಎಕ್ಸಸೈಸ್ನ ನೋಡ್ಬೋದು, ಯಾವ ಎಕ್ಸಸೈಸ್ನ ಎಷ್ಟು ಸಲ ಮಾಡ್ಬೇಕು ಅನ್ನೋದು ನೋಡ್ಕೋಬೇಕಷ್ಟೇ. ಈ ಫಾರ್ ಎಕ್ಸಾಂಪಲ್ಲು ಅವ್ರು 100 ಮಾಡ್ತಿದ್ರೆ ನನ್ನ ಕೆಪಾಸಿಟಿ ಎಷ್ಟಿದೆ, ನನಗಾಗೋದು 10. ಓಕೆ, 10 ಇವತ್ತಿಗೆ 10, ನೆಕ್ಸ್ಟ್ ಡೇ ಹೆಚ್ಚು. ಬಟ್ ಮಾಡೋದನ್ನು ನೀಟಾಗಿ ಎಫೆಕ್ಟಿವ್ ಆಗಿ ಮಾಡಬೇಕು. ಬ್ರೀದ್ ಇನ್ನು ಬ್ರೀದ್ ಔಟು ನೀಟಾಗಿ ಮಾಡಿದರೆ ಅದು ನಾವು 1 ಮಾಡಿದ್ರು 10 ಮಾಡಿದ್ರು ಎಫೆಕ್ಟಿವ್ ಆಗೇ ಆಗುತ್ತೆ. ಕಂಟಿನ್ಯೂ ಪ್ರೋಗ್ರೆಸಿವ್ ಆಗಿರಬೇಕು. ಹಾಗೆ ಇದೊಂದು ಎಕ್ಸಸೈಸ್ ಮಾಡಿದೆ. ಇದರಿಂದ ಏನಾಗುತ್ತೆ, ಲೋವರ್ ಬಾಡಿಗೆ ಭಾಳ ಎಫೆಕ್ಟಿವ್ ಆಗುತ್ತದೆ. ಇದನ್ನು ಹೋಲ್ಡ್ ಮಾಡಿ ಈ ಥರ ಸೈಡ್ ಬೈ ಸೈಡ್ ಲೆಗ್ ಲಿಫ್ಟ್ ಮಾಡೋದು, ಈ ಥರ ಮಾಡೋದ್ರಿಂದನೂ ಭಾಳ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಂದನ್ನು ಒಂದು 10-20 ರಿಪಿಟೇಷನ್ ಮಾಡಬೇಕು. ಆ್ಯಕ್ಚುಲಿ ನೋಡಿ, ಸ್ಟೆಮ್ನೇ ಇಲ್ಲ ನನಗೆ, ಫುಲ್ ಕಡಿಮೆ ಆಗಿದೆ ಅನ್ಸಾಗ್ತದೆ. ಮೊದಲೆಲ್ಲ ಚೆನ್ನಾಗಿ ಮಾಡ್ತಿದ್ದೆ, ಇವಾಗ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ನೋಡಿ, ಇದೊಂದು ಎಕ್ಸಸೈಸು, ಇದು ಸೈಡು ಇದು ಅಂತ ಹೇಳ್ಬೋದು, ಸೈಡ್ ಲೆಗ್ ಅಂದರೆ ಫುಲ್ ಸೂರ್ಯ ನಮಗೆ ಹನುಮದಂಡಾಸನ ಅಂತಲೂ ಕರೀತಾರೆ ಇದಕ್ಕೆ. ಆ ಥರನೂ ಮಾಡೋದು. ಮತ್ತು ನಾನು ಕಾರ್ಡಿಯೋ ಸಲುವಾಗಿ ಸ್ಕಿಪ್ಪಿಂಗ್ ಮಾಡ್ತಾಯಿದ್ದೀನಿ. ಮತ್ತು ಸಾಯಂಕಾಲ ಎಕ್ಸಸೈಸ್ ಮಾಡಿದೆ, ಮತ್ತು ಸಾಯಂಕಾಲ ವಾಕಿಂಗ್ ಎಕ್ಸಸೈಸ್ ಮಾಡಿದೆ. ಅದು ಮಾರ್ನಿಂಗ್ ಆಗಿದ್ದು. ಸಾಯಂಕಾಲ ಬಂದು ಬ್ರಿಡ್ಜ್ ಮಾಡಿದೆ. ಈ ಥರ ಎಲ್ಲನೂ ಪ್ರತಿಯೊಂದು ನಮಗೆ ಎಷ್ಟು ಅನುಕೂಲ ಅಷ್ಟು ಮಾಡ್ಕೋತ ಹೋದರೆ ನಮ್ಮದು ವೆಯ್ಟ್ ಲಾಸ್ ಕಂಪಲ್ಸರಿ ಆಗುತ್ತೆ. ಸೊ ಟ್ರೈ ಮಾಡ್ಕೋತ ಇರಿ, ಎಲ್ಲರಿಗೂ ಹೇಳೋದಿಷ್ಟೇ ನಾನು. ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಇದು ಲೆಗ್ ರೈಸ್ ಎಕ್ಸಸೈಸು. ಲೆಗ್ ರೈಸ್ ಎದಕ್ಕೆ ಯೂಸ್ ಅಂತಂದರೆ ಎಸ್ಪೆಷಲಿ ಲೋವರ್ ಬೆಲ್ಲಿಗೆ ಒಮ್ಮೊಮ್ಮೆ 2 ಕಾಲು ಲಿಫ್ಟ್ ಮಾಡಬೇಕು.
ಸೊ ರಿವರ್ಸ್ ಕನ್ಸಸ್ಸು ಆ ಥರ ಎಲ್ಲ. ಸೊ ಅದನ್ನೆಲ್ಲ ಮಾಡಬೇಕಂದ್ರೆ ಸ್ಟಾರ್ಟಿಂಗ್ ಇವನ್ನೆಲ್ಲ ಮಾಡ್ಕೊಂಡು ನಾವು ಬಾಡಿನ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಇದನ್ನೊಂದು ಮಾಡ್ತಾಯಿದ್ದೆ, ಅದೊಂದು 10-20 ರಿಪಿಟೇಷನು. ಈ ಥರನ ಮಾಡಿ ನಾನು ಇಷ್ಟೊಂದು ವೇಟ್ ರೆಡ್ಯೂಸ್ ಮಾಡೀನಿ. ಮನೆಯಲ್ಲೇ ಮಾಡಿದ್ದು. ಕೆಲವೊಬ್ಬರು ಜಿಮ್ಮಿಗೆಲ್ಲ ಹೋಗಿ ಎಕ್ಸಸೈಸ್ ಮಾಡಿ ರೆಡ್ಯೂಸ್ ಬಂದು ನಾನು ಮನೆಯಲ್ಲೇ ಬಂದು ಮಾಡಿದೆ ಅಂತ ಹೇಳ್ತಾರೆ. ಹಾಗೇನಿಲ್ಲ. ನಾನು ನಮ್ಮ ಫ್ಯಾಮ್ಲಿ ಒಳಗೆ ಒಂಥರ ಟ್ರೆಡಿಷನ್ ಮೈಂಡ್ಸೆಟ್ಟು, ಜಿಮ್ಗೆಲ್ಲ ಹೋಗಂಗಿಲ್ಲ ಆ ಥರ ಈ ಥರ. ಬಟ್ ಏನಂದರೆ ಅವೆಲ್ಲನೂ ಸೈಡ್ ಹಾಕಿ ಮನೆಯಲ್ಲೇ ಮಾಡ್ತಾ ಇರೋದು ನೋಡ್ಬೋದು. ಯೂಶ್ವಲಿ ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನೆಕ್ಸ್ಟ್ ವಿಡಿಯೋಗೆ ಫಾಲೋ ಮಾಡಿ. ಏನಾದರೂ ಚೇಂಜಸ್ ಇದ್ದರೆ ಹೇಳಿ. ಓಕೆ, ಹಾಗೆ ಎಲ್ಲರೂ ಈ ಥರ ಎಕ್ಸಸೈಸ್ ಮಾಡ್ತಿದ್ರೆ ಕಮೆಂಟ್ ಮಾಡಿ. ನೀವೆಲ್ಲ ಯಾವ್ದಾರ ಸಜೆಷನ್ ಕೊಡ್ತಿದ್ರೆ ನನಗೂ ಸಹ ಹೇಳಿ. ಸೊ ನಾನು ನನ್ನ ಲೈಫಲ್ಲಿ ಅಳವಡಿಸ್ಕೋತೀನಿ. ಓಕೆ, ಒಂದು ಪಾಸಿಟಿವ್ ಅಫರ್ಮೇಷನ್ ಮಾಡಬೇಕಂತಾರೆ. ಇವಾಗಂತೂ ಅಫರ್ಮೇಷನ್ ಭಾಳ ಇಂಪಾರ್ಟೆಂಟ್ ಅಂತಿರ್ತಾರೆ. ಸೊ ಯಾವ ಥರ ಅಫರ್ಮೇಷನ್ ಮಾಡ್ಕೊಳ್ಳೋದಂದರೆ ಅಂತಿರ್ತಾರೆ, ಮಾರ್ನಿಂಗ್ ಎದ್ದ ತಕ್ಷಣವೇ ನಾನು ತೆಳ್ಳಗಾಗಿದ್ದೀನಿ, ನಾನು ಎಷ್ಟು kg ಆಗಿದ್ದೀನಿ ಅನ್ಕೋಬೇಕಂತೆ. ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಯೂನಿವರ್ಸಿಗೆ ಹೇಳಿದರೆ ಅದು ಒಂದಿನ ನಮಗೆ ಸಪೋರ್ಟ್ ಮಾಡುತ್ತಂತೆ. ಸೊ ನೋಡೋಣ. ಈ ಥರ ಡೈಲಿ ಒಂದು ಅಫರ್ಮೇಷನು ಮಾಡ್ಕೊಳ್ತಾ ಈ ಥರ ಎಕ್ಸಸೈಸ್ ಮಾಡ್ಕೋತಾ ಎಟ್ಲೀಸ್ಟ್ ಅಫರ್ಮೇಷನ್ಗಾದರೂ ಅಥವಾ ಈ ಎಕ್ಸಸೈಸ್ಗೋಸ್ಕರ ಆದರೂ ನಮ್ಮ ಬಾಡಿ ವೇಟ್ ರೆಡ್ಯೂಸ್ ಆದರೆ ಸಾಕು. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಸು ಫಾಲೋ ಮಾಡಿ ಬೇಕಂದರೆ. ಮತ್ತು ಡಯಟ್ ಬಂದು ನಾನು ಯೂಶ್ವಲಿ ಎಲ್ಲ ಏನಂದರೆ ಮನೆಯಲ್ಲೇ ಊಟ ಮಾಡೋದು, ಮನೆ ಊಟ. ಸೊ ಕೆಲವೊಂದು ಕ್ಲಿಪ್ಸ್ ತೊಗೊಳಕ್ಕಾಗಿಲ್ಲ. ಸೊ ಎಷ್ಟು ಸಾಧ್ಯ ಅಷ್ಟು ಕ್ಲಿಪ್ಸ್ ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು. ನೋಡ್ಬೋದು.